ದರ್ಶನ್ ಕಂಪನಿ ವಿರುದ್ಧ ಸಿಡಿದಿದ್ದಂತಹ ಪ್ರಥಮ್ ಸೋಷಿಯಲ್ ಮೀಡಿಯಾದಲ್ಲಿ ಟ್ರಿಗರ್ ಮಾಡಿದ್ದಕ್ಕೆ ಆಕ್ರೋಶ. ನಿಮ್ಮ ನಾಯಕರ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ ದರ್ಶನ್ ಹೇಳ್ತಾ ಇದ್ದಾರೆ. ಪ್ರಥಮ್ ಹೇಳ್ತಾ ಇರುವಂತದ್ದು. ದರ್ಶನ್ ಕಂಪನಿಯ ವಿರುದ್ಧ ಸಿಡಿದೆದ್ದಂತಹ ಪ್ರಥಮ್ ಸೋಷಿಯಲ್ ಮೀಡಿಯಾದಲ್ಲಿ ಟ್ರಿಗರ್ ಮಾಡಿದ್ದಕ್ಕೆ ಆಕ್ರೋಶ. ನಿಮ್ಮ ನಾಯಕನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಎಂದಿರುವಂತಹ ಪ್ರಥಮ್ ಈಗ ದರ್ಶನ್ ಮೇಲೆ ದೂರು ಕೊಡಲಿಕ್ಕೆ ನಟ ಪ್ರಥಮ್ ಮುಂದು ಈ ಸಲ ತಗೊಳ್ಳೋ ಸ್ಟೆಪ್ ಕಂಪ್ಲೇಂಟ್ ತರ ಇರೋದಿಲ್ಲ ಅಂತ ಹೇಳಿ ಪ್ರಥಮ್ ಹೇಳಿದ್ದಾರೆ. ನನ್ನ ಟ್ರಿಗರ್ ಮಾಡಿದ ಪರಿಣಾಮ ನಿಮ್ಮ ದೊಡ್ಡ ನಟನಿಗೆ ತಟ್ಟುತ್ತೆ, ಕೆಲವೇ ಟೈಮ್ನಲ್ಲಿ ಎಲ್ಲವೂ ಗೊತ್ತಾಗುತ್ತೆ ಅಂತ ಹೇಳಿರುವಂತಹ ಪ್ರಥಮ್ ದರ್ಶನ್ ವಿರುದ್ಧವೇ ದೂರು ಕೊಡ್ತೀರಾ ಅಂತ ಪ್ರಥಮ್. ದರ್ಶನ್ ಅಭಿಮಾನಿಗಳಿಂದ ಪ್ರಥಮ್ ಮೇಲೆ ಹಲ್ಲೆ ಯತ್ನ ಹಿನ್ನೆಲೆ ಈ ಒಂದು ಸಂಬಂಧ ದರ್ಶನ್ ವಿರುದ್ಧವೇ ದೂರನ್ನ ಕೊಡ್ಲಿಕ್ಕೆ ಮುಂದಾದ್ರ ಪ್ರಥಮ್ ಎನ್ನುವಂಥದ್ದು. ಎಸ್ ವೀಕ್ಷಕರೇ, ಈಗ ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಒಳ್ಳೆ ಹುಡುಗ ಪ್ರಥಮ್ ಹಾಕೊಂಡಿರುವಂತಹ ಪೋಸ್ಟ್ ಇದು ಟ್ವಿಟರ್ನಲ್ಲಿ. ಸೊ ಈ ಒಂದು ನಿಟ್ಟಿನಲ್ಲಿ ಅವರು ಬರ್ಕೊಂಡಿದ್ದಾರೆ, ಎಲ್ಲರೂ ನನ್ನ ನೆಮ್ಮದಿಯಾಗಿ ಮಲಗಿದ್ದು ಎದ್ರ ಅಂತ ಹೇಳಿ ಪ್ರಶ್ನಾರ್ಥಕ ಚಿಹ್ನೆಯನ್ನ ಕೊಟ್ಟಿರುವಂತಹ ಅವರು ಸ್ವಲ್ಪ ಕ್ಲಿಷ್ಟವಾಗಿ ಬರೆದಿದ್ದಾರೆ. ದರ್ಶನ್ ಕಂಪನಿಯ ವಿರುದ್ಧ ಸಿಡಿದಂತಹ ಪ್ರಥಮ್ ಸೋಷಿಯಲ್ ಮೀಡಿಯಾದಲ್ಲಿ ಟ್ರಿಗರ್ ಮಾಡಿದ್ದಕ್ಕೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮೊನ್ನೆ ಅಷ್ಟೇ ದೇವಸ್ಥಾನದಲ್ಲಿ ಹಾಕೊಂಡು ಗುಮ್ಮಕ್ ಬಂದಿದ್ರು ಅಂತ ಹೇಳಿ, ನನ್ನ ಕೊಲೆ ಮಾಡ್ಲಿಕ್ಕೆ ಬಂದಿದ್ರು ಅಂತ ಹೇಳಿ ಒಳ್ಳೆಯ ಹುಡುಗ ಪ್ರಥಮ್ ಹೇಳಿರುವಂತಹ ಮಾತು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಈಗ ಮತ್ತೊಂದು ಶಾಕ್ ಅನ್ನ ಡಿಬಾಸ್ ಅಭಿಮಾನಿಗಳಿಗೆ ಪ್ರಥಮ್ ನೀಡ್ತಾ ಇರುವಂತದ್ದು. ನಿಮ್ಮ ನಾಯಕರ ಮೇಲೆ ಕಂಪ್ಲೇಂಟ್ ಅನ್ನ ಕೊಡ್ತೀನಿ ಅಂತ ಹೇಳಿ ಪ್ರಥಮ್ ಹೇಳ್ತಾ ಇದ್ದಾರೆ. ಈಗ ದರ್ಶನ್ ಮೇಲೆ ದೂರನ್ನ ಕೊಡ್ಲಿಕ್ಕೆ ನಟ ಪ್ರಥಮ್ ಮುಂದಾಗಿರುವಂತದ್ದು. ಈ ಸಲ ತಗೊಳ್ಳುವಂತಹ ಸ್ಟೆಪ್ ಕಂಪ್ಲೇಂಟ್ ತರ ಇರೋದಿಲ್ಲ ಅಂತ ಹೇಳಿ ಒಂದು ವಾರ್ನಿಂಗ್ ಕೂಡ ನೀಡಿದ್ದಾರೆ. ನನ್ನ ಟ್ರಿಗರ್ ಮಾಡಿದ ಪರಿಣಾಮ ನಿಮ್ಮ ದೊಡ್ಡ ನಟನಿಗೆ ತಟ್ಟುತ್ತೆ, ಅದು ಕೆಲವೇ ಟೈಮ್ ನಲ್ಲಿ ಏನಾಗುತ್ತೆ ಅಂತ ನಡ್ಕೊಳ್ಳಿ ಅಂತ ಹೇಳಿ ಪ್ರಥಮ್ ಹೇಳಿರುವಂತದ್ದು. ದರ್ಶನ್ ವಿರುದ್ಧವೇ ದೂರು ಕೊಡ್ತಾರಾ ಪ್ರಥಮ್ ಎನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. ಎಲ್ಲವೂ ಕೂಡ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ದರ್ಶನ್ ಮೇಲೆ ದೂರನ್ನ ಕೊಡ್ತಾರಾ ಪ್ರಥಮ್ ಎನ್ನುವಂತಹ ಡೌಟ್ ಈಗ ಶುರುವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.